ಲಕ್ಷ್ಮಿಯನ್ನು ನಾವು ಒಲಿಸ್ಕೊಳ್ಬೇಕು. ಆ ಯೂನಿವರ್ಸ್ ನಮಗೆ ಒಲಿಬೇಕು. ನಾವು ಕೋರಿದಷ್ಟು ಹಣ, ಆಸ್ತಿ, ಐಶ್ವರ್ಯ, ವ್ಯಾಪಾರದಲ್ಲಿ ಲಾಭ, ಸಂಬಂಧಗಳಲ್ಲಿ ಸೌಹಾರ್ದತೆ ಅಥವಾ ಈ ಸುಖ, ಶಾಂತಿ, ನೆಮ್ಮದಿ ಇದೆಲ್ಲ ನಮಗೆ ದಕ್ಕಬೇಕು ಅನ್ನೋದಾದರೆ ಇದೊಂದು ಸಣ್ಣ ಒಂದು ವಿಶ್ವತತ್ವ ನೀವು ಮಾಡಬೇಕು. ವಿಶೇಷವಾಗಿ ಹೆಣ್ಮಕ್ಳು ಅಥವಾ ಮನೆಯಲ್ಲಿ ಯಾರಿದ್ದೀರೋ ಅವರು ಪ್ರತಿದಿನ ಶುಚಿಯಾಗಿಡಬೇಕು ಮನೇನ. ಶುಕ್ರವಾರದಂದು ನೀವು ಮನೆ ಒರೆಸ್ಬೇಕು ಅಂತಂದರೆ ಆ ಬಕೆಟ್ ನೀರಿಗೆ ಕಲ್ಲುಪ್ಪು ಒಂದು ಹಿಡಿಯನ್ನು ಹಾಕಬೇಕು ಅಂತಂದರೆ ಒಂದು ಮಂತ್ರ ಇದೆ. ಆ ಮಂತ್ರವನ್ನು ಹೇಳಿಕೊಂಡು ಕಲ್ಲುಪ್ಪನ್ನು ನೀರಿಗೆ ಹಾಕಿ ಆಮೇಲೆ ಮನೆಯನ್ನು ಒರೆಸ್ಬೇಕು. ಶುಕ್ರವಾರ ಮಾಡಲೇಬೇಕು. ಸೊ ಯಾವ ಮಂತ್ರ ಅದು? ಸೊ ಈಗ ನಾನು ಒಂದು ವೇಳೆ ಇಲ್ಲಿ ಹೇಳ್ಬಿಟ್ಟೆ ಅಂದ್ಕೊಳ್ಳಿ, ನೀವು ಮಾಡೋದು ನನಗೆ ಗೊತ್ತಿಲ್ಲ, ಕನ್ಫರ್ಮ್ ಆಗಿ ಎಷ್ಟು ಜನ ಮಾಡ್ತೀರೋ ನನಗೆ ಗೊತ್ತಿಲ್ಲ. ಬಟ್ ಯಾರಿಗೆಲ್ಲ ಮಾಡಲೇಬೇಕು ಅಂತಿದೆಯೋ ಅವರು ಮಾತ್ರ ಇಲ್ಲಿ ಸ್ಕ್ರಾಲ್ ಆಗ್ತಿರೋ ನಂಬರ್ಗೆ ನೀವು ಕಾಲ್ ಮಾಡಿ ಕ್ಲೀನ್ ಮಾಡೋ ಸಂದರ್ಭದಲ್ಲಿ ನಾನು ಹೇಳೋ ಕ್ರಿಯೆನ ಫಾಲೋ ಮಾಡಿದಾಗ ಆಗ ಖಂಡಿತವಾಗಿಯೂ ಹಣ, ಆಸ್ತಿ, ಐಶ್ವರ್ಯ ನಿಮಗೆ ಬರುತ್ತೆ. ಸಾಲ ಇದ್ದರೆ ತೀರುತ್ತೆ. ಏನೇ ಸಮಸ್ಯೆಗಳಿರಲಿ ಅದರಿಂದ ಹೊರಗಡೆ ಬರ್ತೀರಾ, ಯಶಸ್ಸು ನಿಮ್ದಾಗುತ್ತೆ. ಯಾಕಂತಂದರೆ ನಾವು ಕೇಳ್ಕೊಳ್ತಾ ಇರೋದು ಯಾರೋ ಪಕ್ಕದ ಮನೆಯವ್ರನ್ನೋ, ಫ್ರೆಂಡ್ನೋ ಅಥವಾ ಯಾರೋ ಪರಿಚಯ ಇರೋರ್ನೋ, ಅಧಿಕಾರ ಇರೋರ್ನೋ ಅಲ್ಲ. ನಾವು ಕೇಳ್ತಾ ಇರೋದು ಏಕಾಏಕಿ ಯೂನಿವರ್ಸ್ನ, ಆ ಭಗವಂತನ.